ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಯೂಟ್ಯೂಬ್ ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಯೂಟ್ಯೂಬ್ ಮೊದಲನೇದಾಗಿ ಹಲವಾರು ಅಪ್ಡೇಟ್ಸ್ ತಂದಿದ್ದು ಅದು ನಿಮಗೆ ಗೊತ್ತಿರಲ್ಲ ಗೈಸ್. ಅದನ್ನು ಯಾವ ಥರ ಯೂಸ್ ಮಾಡೋದು, ಏನು ಹಿಡನ್ ಟ್ರಿಕ್ಸ್ ಯಾವ್ಯಾವು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್. ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾರೆ, ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಗೈಸ್. ಬನ್ನಿ ಗೈಸ್ ಹೋಗೋಣ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಆಟೋಮೆಟಿಕ್ ಪ್ಲೇ ಆಗ್ತಾಯಿದೆ. ಆಟೋಮೆಟಿಕ್ ಪ್ಲೇ ಆಗ್ತಾಯಿದೆ. ಓಕೆನಾ? ಈ ಆಟೋಮೆಟಿಕ್ ಪ್ಲೇ ಆಗೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ನಿಮ್ಮದು ಡಾಟಾ ಎಲ್ಲ ಖಾಲಿ ಆಗುತ್ತೆ ಗೈಸ್. ಓಕೆನಾ? ನಾನು ಈಗ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಪ್ಲೇಬ್ಯಾಕ್ ಇನ್ ಫೀಡ್ಸ್ ಅಂತ ಇದೆ. ಓಕೆ, ಇದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ಆಫ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡ್ತಾ ಇದ್ದೀರಾ, ಇವಾಗ ಅದೇ ವಿಡಿಯೋಗೆ ಬರ್ತೀನಿ. ಪ್ಲೇ ಆಗ್ತಾಯಿಲ್ಲ, ನೋಡ್ತಾ ಇದ್ದೀರಾ ಪ್ಲೇ ಆಗ್ತಿಲ್ಲ. ಓಕೆನಾ? ಇನ್ನೊಂದು ಟ್ರಿಕ್ಸ್ ಬಂದ್ಬಿಟ್ಟು ನಿಮ್ಮದು ಇಂಟರ್ನೆಟ್ ಸೇವಿಂಗ್ ಬಗ್ಗೆ ಬರುತ್ತೆ. ಇಂಟರ್ನೆಟ್ ಸೇವಿಂಗ್ ಯಾವ ಥರ ಮಾಡೋದಂದರೆ, ನಿಮ್ಮದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಾ ಇದ್ದೀರಾ ಡಾಟಾ ಸೇವಿಂಗ್ ಅಂತ ಇದೆ, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಡಾಟಾ ಸೇವಿಂಗ್ ಮೋಡ್ ಅಂತ ಇದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯೂಟೆಡ್ ಪ್ಲೇಬ್ಯಾಕ್ ಇನ್ ಫೀಡ್ಸ್ ಓವರ್ ಅವರ್ ವೈಫೈ ಒನ್ಲಿ ಅಂತ ಇದೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಿಮಗೆ ಡಾಟಾ ಸೇವಿಂಗ್ ಆಗುತ್ತೆ. ಓಕೆ ಗೈಸ್, ಇನ್ನೊಂದು ಮೂರನೇದು ಬಂದ್ಬಿಟ್ಟು, ಇವಾಗ ಯಾವುದೋ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಇವಾಗ ಈ ವಿಡಿಯೋ ಪ್ಲೇ ಮಾಡಿದ್ದೀರಾ, ಇದನ್ನು ನೀವೇನು ಮಾಡಬೇಕಾಯ್ತು, ಫುಲ್ ಸ್ಕ್ರೀನ್ ಮಾಡೋಕ್ಕೆ ನೀವು ಇಲ್ಲೊಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಕ್ಲಿಕ್ ಮಾಡಬೇಕಾಯ್ತು. ಬಟ್ ಇವಾಗ ನೀವು ಈಸಿಯಾಗಿ ವಿಡಿಯೋ ಹಿಡ್ಕೊಂಡು ಹಿಂಗೆ ಅಂದರೆ ಸಾಕು, ವಿಡಿಯೋ ಹಿಡ್ಕೊಂಡು ಮೇಲ್ಗಡೆ ಅಂದರೆ ಸಾಕು, ದೊಡ್ಡದಾಗುತ್ತೆ. ಅದೇ ಥರ ಇವಾಗ ನೀವು ಶಾರ್ಟ್ ಸ್ಕ್ರೀನ್ ಆಗಬೇಕಂದ್ರೆ ವಿಡಿಯೋ ಹಿಡ್ಕೊಂಡು ಹೊರಗಡೆ ಹಿಂಗೆ ಅಂದರೆ ಸಾಕು, ಶಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇದು ಹಿಡನ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಓಕೆ, ಅದೇ ಥರ ಇವಾಗ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಯಾರಾದರೂ ಇವಾಗ ನೀವು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾನೇಜ್ ಆಲ್ ಹಿಸ್ಟ್ರಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಮದು ಯಾವುದು ಇದರಲ್ಲಿದೆ ಅಂತ ನೋಡಿ ಚೆಕ್ ಮಾಡಿ. ಇದನ್ನು ಚೆಕ್ ಮಾಡಿ ನೋಡಿ, ಇಲ್ಲಿ ವೆಯ್ಟ್ ಮಾಡಿ, ಬರುತ್ತೆ. ನಿಮ್ಮ ಮಕ್ಕಳು ಯಾವುದೆಲ್ಲ ಸರ್ಚ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನಾನೀಗ ಸರ್ಚ್ ಮಾಡಿರೋದೆಲ್ಲ ಇಲ್ಲಿ ತೋರಿಸ್ತಾ ಹೋಗ್ತಾಯಿದೆ. ನೋಡಿದ್ರಲ್ಲ ಗೈಸ್, ಇದೇ ಯೂಟ್ಯೂಬ್ನ 3ನೇ ಟ್ರಿಕ್ಸ್, ಇಲ್ಲ 4ನೇ ಟ್ರಿಕ್ಸ್ ಇರುತ್ತೆ ಗೈಸ್. ಓಕೆ ಗೈಸ್, ಇದೇ ಥರ ಟೆಕ್ನಾಲಜಿ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನಾಗಿ ನಿಮಗೆ ಬರುತ್ತೆ ಗೈಸ್.